ನಮಸ್ತೆ. ಹಾಂ ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತೀರಾ ಸರ್? ಹಾಂ ನೋಡ್ತೀನಿ ಯಾರು ಇಷ್ಟ ಸರ್? ಸರ್ ಗಿಲ್ಲಿಯವರು. ಏನು ಸರ್ ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ಎಲ್ಲರೂ ಗಿಲ್ಲಿ ಹೆಸರು ಹೇಳ್ತೀರಾ? ಯಾಕಂದರೆ ತುಂಬ ಜನಕ್ಕೆ ಯಾಕೆ ಇಷ್ಟ ಅಂದರೆ ತುಂಬ ಎಂಟರ್ಟೈನ್ ಮಾಡ್ತಾರೆ ಅವರು, ಅದಕ್ಕೋಸ್ಕರ ಇಷ್ಟ ಸರ್. ಈ ಸಲ ಬಿಗ್ ಬಾಸಲ್ಲಿ ಎಲ್ಲ ಒನ್ ಮನ್ ಶೋ ಆಗ್ಬಿಟ್ಟಿದೆ, ಯಾರು ನೋಡಿದ್ರು ಗಿಲ್ಲಿ ಅಂತ ಹೇಳ್ತಾರೆ, ನಿಜನಾ? ಹಾಂ ಹೌದು ಸರ್. ಯಾರು ಕೇಳಿದ್ರೆ ಗಿಲ್ಲಿಯಿಂದ ನಾನು ಬಿಗ್ ಬಾಸ್ ನೋಡ್ತೀನಿ ಅಂತಾರೆ. ಹೌದು, ಖಂಡಿತ ಹೌದು. ಮಿಕ್ಕಿದ ಕಂಟೆಸ್ಟೆಂಟು ಆಡ್ತಿದ್ದಾರೆ, ಬಟ್ ಗಿಲ್ಲಿ ಅಷ್ಟು ಆಡ್ತಿಲ್ಲ. ಗಿಲ್ಲಿ ಎಲ್ಲರೂ ಓವರ್ಟೇಕ್ ಮಾಡ್ತಿದ್ರಾ? ಖಂಡಿತ ಮಾಡ್ತಿದ್ದಾರೆ, ಅವರೇ ಗೆಲ್ಲೋದು. ಅವರೇ ಗೆಲ್ಲೋದು. ಒಂದು ವೇಳೆ ಬೇರೆ ಗೆದ್ರೆ ಇಲ್ಲ ಸರ್, ಚಾನ್ಸೇ ಇಲ್ಲ. ಈಗ ಅದು ಬೇರೆ ಸ್ವಾಮೀಜಿ ಬೇರೆ ಒಂದು ಭವಿಷ್ಯ ಹೇಳ್ಬಿಟ್ಟಿದ್ದಾರೆ, ಗಿಲ್ಲಿನ ಜಾತಕ ನೋಡ್ಕೊಂಡು ಈ ಸಲ ಗಿಲ್ಲಿ ತಪ್ಪು ಗೆಲ್ಲಲ್ಲ, ಲೇಡೀಸ್ ಗೆಲ್ತಾರೆ ಅಂತ. ಇಲ್ಲ, ಆ ಥರ ಎಲ್ಲ ಜಾತಕ ನೋಡಿ ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ ಅನ್ನೋದಾಗಿದ್ರೆ ಎಂತೆಂಥ ಈ ಸಮಾಜದಲ್ಲಿ ಎಂತೆಂಥ ಇದಿದೆ, ಪ್ರಶ್ನೆಗಳಿದೆ, ಅದಕ್ಕೆಲ್ಲ ಇದಾಗಲ್ಲ. ಗಿಲ್ಲಿನೇ ಗೆಲ್ತಾನೆ ಸರ್. ಗಿಲ್ಲಿನೇ ಗೆಲ್ಲೋದು. ಹೌದು. ಅಕಸ್ಮಾತ್ ಗಿಲ್ಲಿ ಲೆವೆಲಿಗೆ ಕಾಂಪಿಟೇಷನ್ ಕೊಡೋದು ಅಶ್ವಿನಿ ಮೇಡಮ್ ಅಂತೀರಾ? ಇಲ್ಲ ಸರ್, ಅದು ಇಲ್ಲ. ಗಿಲ್ಲಿನೇ ಯಾರಿದ್ದಾರೆ ಕಾಂಪಿಟೇಷನ್ ಕೊಡ್ತಾರೆ? ಕಾಂಪಿಟೇಷನ್ ಗಿಲ್ಲಿಗೆ ಯಾರೂ ಇಲ್ಲ ಸರ್. ಗಿಲ್ಲಿ ಕೊಡೋದೇ ಇಲ್ಲ, ಖಂಡಿತ ಯಾರೂ ಇಲ್ಲ. ಒನ್ ಮ್ಯಾನ್ ಶೋ. ಇನ್ನು ಅಶ್ವಿನಿ ಅವರೇ ಕಾಣ್ತಿದ್ದಾರೆ. ಅಶ್ವಿನಿಯವರು ಆಡ್ತಿದ್ದಾರೆ, ಬಟ್ ಅವರು ಒಂಥರ ಒಂದೊಂದು ಕ್ಷಣಕ್ಕೊಂದೊಂಥರ ಇರ್ತಾರೆ ಅವರು. ಗಿಲ್ಲಿ ಅವನು ಒಂದೇ ಇದರಲ್ಲಿ ಲೆವೆಲಲ್ಲೇ ಆಡ್ಕೊಂಡು ಬರ್ತಿದ್ದಾನೆ, ಗಿಲ್ಲಿನೇ ಗೆಲ್ತದೆ ಸರ್. ಇನ್ನೊಂದು ಗಿಲ್ಲಿ ಇನ್ಸ್ಟೆಂಟ್ ಟಕ್ಕರ್ ಕೊಡ್ತಾರೆ ಎಲ್ಲರಿಗೂ. ಹೌದು, ಮೇಡಮ್ ಅವ್ರಿಗೂ ಜಾಸ್ತಿ ಜಗಳ ಆಗೋದು ಜಾಸ್ತಿ, ಅಲ್ಲೇ ಕೌಂಟರ್ ಕೊಡ್ತಿದ್ದಾರೆ. ಹೇಗೆ ಅನಿಸ್ತಿದೆ ಅದನ್ನು ನೋಡಿ? ತುಂಬ ಚೆನ್ನಾಗಿ ಅನಿಸುತ್ತೆ ಸರ್. ಯಾಕೆ ಗೊತ್ತಾ, ಎಷ್ಟೋ ಜನ ಇವಾಗ ಮನ್ಸಿಗೆ ಬೇಜಾರಾಗಿ ಏನೇನೋ ಒಂದು ಇದರಲ್ಲಿ ಮನೆಗೆ ಹೋಗಿ ಟಿ ವಿ ಮುಂದೆನೋ ಇಲ್ಲ ಮೊಬೈಲ್ ಇಟ್ಕೊಂಡು ಕುತ್ಕೊಂಡಾಗ ಆ ಒಂದು ಮಾತುಗಳು, ಅವರು ಎಂಟರ್ಟೈನ್ಮೆಂಟು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಸರ್. ತುಂಬ ಎಷ್ಟೋ ಜನಕ್ಕೆ ಎಂಟರ್ಟೈನ್ಮೆಂಟು, ನಗುನೇ ಇರಲ್ಲ ಇವಾಗಿನ ಸಮಾಜದಲ್ಲಿ, ಇವಾಗಿನ ಜೀವನದಲ್ಲಿ ನಗುನೇ ಇಲ್ಲದೆ ಇದ್ದಾಗ ಆ ಮುಖದಲ್ಲಿ ನಗು ಬರ್ಸೋದಿದೆಯಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗಿಲ್ಲಿಯವರು ಇದು ಚೆನ್ನಾಗಿ. ಬಿಗ್ ಬಾಸ್ ಅನ್ನೋದು ಜಗಳ ಮಾಡೋ ಶೋ ಥರ ಆಗಿತ್ತು, ಸ್ವಲ್ಪ ಗಿಲ್ಲಿ ಬಂದ್ಮೇಲೆ ಸ್ವಲ್ಪ ಕಾಮಿಡಿ ಮಿಕ್ಸ್ ಆಗಿದೆ ಅನಿಸಿದ. ಹೌದು. ಇನ್ನೊಂದು ಏನಂದರೆ, ಅವರು ಕಾಮಿಡಿ ಒಂದು ಇದರಿಂದನೇ ಅವ್ರು ಬಂದಿರೋದ್ರಿಂದ ಅದಕ್ಕೇನು ಬೇಕೋ ಅದು ಅವ್ರು ಚೆನ್ನಾಗಿ ಕೊಡ್ತಿದ್ದಾರೆ ಸರ್. ಜನಕ್ಕೇನು ಬೇಕು ಅದು ಕೊಡ್ತಿದ್ದಾರೆ. ಜನರು ಅರ್ಥಕೊಂಡಾರೆ, ಜನಕ್ಕೆ ಏನು ಬೇಕು ಅನ್ನೋದು ಗೊತ್ತವರಿಗೆ. ಹೌದು. ಇವಾಗ ನಾವು ಒಂದು ಸ್ವಲ್ಪ ನಗಾಡ್ತೀವಿ ಅಂದರೆ ಸುಮ್ಮನೆ ನಗಾಡೋಕ್ಕಾಯ್ತದ? ಇವಾಗ ಸಾವಿರ ತೊಂದರೆ ಇರ್ತದೆ, ಸುಮ್ಮನೆ ನಗು ಬರಲ್ಲ ಜನದ ಮುಖಗಳಲ್ಲಿ. ಆ ನಗು ಬರುತ್ತೆ ಅಂದರೆ ಅದಕ್ಕೊಂದು ಇವಾಗೊಂದು 3 ತಿಂಗಳಿಂದ ಅದು ಗಿಲ್ಲಿನೇ ಚೆನ್ನಾಗಿ ಒಂದು ಸ್ವಲ್ಪ ಜನಕ್ಕೆ ನಗಾಡಿಸ್ಕೊಂಡು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಸರ್. ಇಲ್ಲ, ಧ್ರುವಂತು ಇತ್ತೀಚೆಗೆ ಯಾವುದು ಇವಾಗೊಂದು ಇದಾಯ್ತಲ್ಲ, ಅವಾಗಿಂದ ಇನ್ನೂ ಚೇಂಜ್ ಆಗಿಬಿಟ್ಟಿದ್ದಾರೆ. ಅವ್ರು ಏನೋ ಗೊತ್ತಿಲ್ಲ, 1-2 ದಿನದಿಂದ ನೋಡ್ತಿದ್ದೀವಲ್ಲ, ಜಾಸ್ತಿ ಬೇಜಾನ್ ಟಕ್ಕರ್ ಕೊಡ್ತವ್ರೆ ಗಿಲ್ಲಿಗೆ. ಟಕ್ಕರ್ ಅಂತ ಏನಿಲ್ಲ, ಇನ್ನೂ ಕೆಟ್ಟ ವ್ಯಕ್ತಿನೇ, ಬಟ್ ಇನ್ನೂ ಕೆಟ್ಟ ವ್ಯಕ್ತಿ ಹಾಕೋಯ್ತವ್ರೆ ಜನದ ಕಣ್ಣಿಗೆ. ಇನ್ನೊಂದು ಹೊರಗಡೆ ಟ್ರೋಲ್ ನಡೀತಿದೆ ಧ್ರುವಂತ್ ಮೇಲೆ. ಧ್ರುವಂತ್ ಅವಾಗ ನಾಗವಲ್ಲಿಯಾಗಿ ಬದಲಾಗ್ತಾರೆ ಅನ್ನೋದು ನಿಜನಾ? ಆಗ್ತಿದ್ದಾರೆ, ಖಂಡಿತ ಆಗ್ತಿದ್ದಾರೆ. ಹೊರಗಡೆ ಬಂದಮೇಲೆ ಜನ ಯಾವ ಥರ ಪ್ರತಿಕ್ರಿಯೆ ಕೊಡ್ತಾರೆ ಅವ್ರಿಗೆ ಅನ್ನೋದೇ ಒಂದು ನೋಡಬೇಕು. ಇರಮ್ಮ ಒಂದು ನಿಮಿಷ ಆಯಿತು. ಇನ್ನು ರಕ್ಷಿತಾ ಹೇಗೆ ಆಡ್ತಿದ್ದಾರೆ? ರಕ್ಷಿತನೂ ಪರವಾಗಿಲ್ಲ ಸರ್, ರಕ್ಷಿತನೂ ಆಡ್ತಿದ್ದಾರೆ, ಗಿಲ್ಲಿಯವರು ಆಡ್ತಿದ್ದಾರೆ. ಬಟ್ ಯಾರೇನೇ ಹೇಳಿದ್ರು ಗೆಲ್ಲೋದು ಮಾತ್ರ ಗಿಲ್ಲಿನೇ. ಇನ್ನೊಂದು ರಕ್ಷಿತ ಅವಾಗ ಡಬಲ್ ಸ್ಟ್ಯಾಂಡರ್ಡ್ ತೊಗೊಳ್ತಾರೆ ಅನ್ನೋ ನಿಜನ? ಎರಡು ಕಡೆ ಇರ್ತಾರೆ ಅಂತ, ಒಂದ್ಸಲ ಅವ್ರು ಗೆಲ್ಲಬೇಕು ಅಂತ ಒಂದ್ಸಲ ಇವ್ರಿಗೂ ಇದು ಮಾಡ್ತಾರೆ ಅನ್ನೋದು. ಹೌದು, ಹಂಗೆ ಇದು ಮಾಡ್ತಿದ್ದಾರೆ. ಅವರು ಚೆನ್ನಾಗೇ ಗೇಮ್ ಆಡ್ತಿದ್ದಾರೆ, ಬಟ್ ಅಷ್ಟು ಮೈಂಡ್ ಓಡಿಸ್ತಿಲ್ಲ. ಇನ್ನು ಓಡಿಸ್ತಿಲ್ಲ. ಬಟ್ ಏನಂದರೆ ಅವ್ರ ಮುಗ್ಧತೆ ಒಂದು ಇದಾಗ್ತಿದೆ ಅಷ್ಟೇ. ರಾಶಿಕಾನು ಒಂದು ಸ್ವಲ್ಪ ಗೇಮಲ್ಲೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಒಂದೊಂದ್ಸಲಿ ಬೇರೆ ರೀತಿ ಇದು ಲಕ್ಕಲ್ಲೇ ಬಂದಿದೆ ಅಂತ ಹೇಳ್ತಾರೆ, ನಿಜನಾ? ಹಂಗೇನಿಲ್ಲ ಸರ್, ಲಕ್ ಅಂತ ಏನಲ್ಲ. ಜನ ಇವಾಗ ವೋಟಿಂಗ್ ಇರೋದ್ರಿಂದ ಜನ ಯಾವ ರೀತಿ ಯಾರ್ಯಾರನ್ನ ಇಷ್ಟಪಡ್ತಾರೆ ಹೇಳೋಕ್ಕಾಗಲ್ಲ. ಬಟ್ ನನಗಿನ ಅನಿಸಿಕೆ ಪ್ರಕಾರ, ಇವಾಗ ನಾನು ಒಂದು ಆಚೆ ಕಡೆ ನೋಡಿರೋ ಪ್ರಕಾರ, ಇವಾಗ ಮೀಡಿಯಾದಲ್ಲಿ ನೋಡೋದು ಇಲ್ಲ ಜನಗಳನ್ನ, ಇವಾಗ ನಾವೇ ಫ್ರೆಂಡ್ಸ್ಗಳು ಮಾತಾಡ್ತಿರೋದೆಲ್ಲ ನೋಡಿದಾಗ ಗಿಲ್ಲಿ ಅಷ್ಟು ಫಾಲೋವಿಂಗು ಬೇರೆ ಇನ್ಯಾರಿಗೂ ಇಲ್ಲ. ಇನ್ನೊಂದು ಗಿಲ್ಲಿ ಈ ಸಲ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರ. ಇದು ಕಾವ್ಯ ಪರ ಫೇವರಿಸಮ್ ಮಾಡ್ತಾರೆ ಅಂತಾರೆ, ನಿಜನಾ? ಇಲ್ಲ ಸರ್, ಹಂಗೇನು ಮಾಡಿಲ್ಲ. ಬಟ್ ಒಂದು ಸ್ವಲ್ಪ ಕಂಟೆಂಟ್ಗೋಸ್ಕರ ಹಂಗೆ ಮಾಡಿರ್ಬೋದು, ಯಾವುದೋ ಒಂದು ಗೇಮಲ್ಲಿ ಅದಕ್ಕೋಸ್ಕರ ಮಾಡಿರ್ಬೋದು ಅಷ್ಟೇ. ಅವ್ರು ಏನಂದರೆ ಅಶ್ವಿನಿಯವರು ಟಕ್ಕರ್ ಕೊಡ್ತಿರ್ತಾರೆ, ಇವರು ಒಂದು ಸ್ವಲ್ಪ ಇದು ಮಾಡೋಣಾಗ ಅದಕ್ಕೋಸ್ಕರ ಹಂಗೆ ಮಾಡಿರ್ಬೋದು. ಆ ಥರ ಏನು ಮಾಡಿರೋದು ಕಾಣಲ್ಲ, ಏನು ಯಾವಾಗಲೂ ಗಿಲ್ಲಿ ಕಾವ್ಯ ಅಂತಾರೆ. ಗಿಲ್ಲಿ ಅಕಸ್ಮಾತ್ ಕಾವ್ಯ ಇಲ್ಲ ಅಂದರೆ ಕಾವ್ಯ ಇರ್ತಿರ್ಲಿಲ್ವಾ?
ಹಂಗೇನಿಲ್ಲ ಸರ್, ಕಾವ್ಯವರು ಏನಿಲ್ಲ, ಅವ್ರ ಗೇಮ್ ಅವ್ರು ಆಡ್ತಿದ್ದಾರೆ, ಆ ಥರ ಏನಿಲ್ಲ. ಇನ್ನು ರಘು ಸರ್ ಅವರು ಚೆನ್ನಾಗಿ ಆಡ್ತಿದ್ದಾರೆ ಸರ್. ಚೆನ್ನಾಗಿ ಆಡ್ತಿದ್ದಾರೆ. ಧನುಷ್ ಅವರು ಆಡ್ಬೋದಾಗಿತ್ತು, ಇನ್ನು ಆಡಿಲ್ಲ ಸರ್. ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ಬೋದು ಸರ್? ಗಿಲ್ಲಿ ನಂಬರ್ 1, ಸೆಕೆಂಡು ರಕ್ಷಿತಾ ಬರ್ಬೋದು, 3 ಬಂದು ರಘು ಸಾರು, 4 ಧನುಷು, 5 ಕಾವ್ಯ ಇಲ್ಲ ಅಶ್ವಿನಿ ಮೇಡಮ್. ಅಶ್ವಿನಿ 5. ಈಗ ಇರೋದ್ರಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮೇ ಟಾಪಲ್ಲಿ ಇರೋದು. ಅಂದರೆ ಜನರಲ್ಲಿ ಫುಟೇಜ್ ಜಾಸ್ತಿ ಕಾಣಿಸ್ಕೊಳ್ಳೋದೆ ಅವರಿಬ್ಬರು. 5ನೇ ಪ್ಲೇಸ್ ಕೊಟ್ಟಿದ್ದೀರಾ, ಆಗ್ಬೋದಾ? ಹೌದು ಸರ್, ಏನು ತೊಂದರೆ ಇಲ್ಲ. ಯಾಕಂದರೆ ಅವರು ಇವಾಗ ಅವರೊಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿರೋದು ಅಂತ ಹೇಳ್ತಾರೆ. ನಾನು ರಾಜಕೀಯಕ್ಕೆ ಹೋಗಬೇಕು ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಏನಂದರೆ ಅವರು ಅಭಿಪ್ರಾಯಗಳು ಒಂದೊಂದು ರೀತಿ ಒಂದೊಂದು ಇದಿರುತ್ತೆ. ಯಾವುದೋ 10ರಲ್ಲಿ 1 ಕರೆಕ್ಟಾಗಿ ಜನಕ್ಕೆ ಇಷ್ಟ ಆದರೆ 9 ಏನು ಇಷ್ಟ ಆಗಲ್ಲ ಅವ್ರಿಗೆ. ಜನರು ಇಷ್ಟಪಡಲ್ಲ ಅಂತ ಹೇಳ್ತಾ ಇರೋದು. ಇಲ್ಲ. ಯಾರು ಗೆಲ್ಬಾರ್ದು ಸರ್ ನಿಮ್ಮ ಪ್ರಕಾರ? ಇಲ್ಲ ನಿಮ್ಮ ಇಷ್ಟ ಯಾರಿಗೆ ಗೆಲ್ಬಾರ್ದು? ಅಶ್ವಿನಿ ಮೇಡಮ್ ಅವ್ರು ಗೆಲ್ಲಬಾರ್ದು. ಮೇಡಮೇ ಗೆಲ್ಬಾರ್ದು. ಓಕೆ ಓಕೆ ಸರ್. ಮಧು ಅಂತ ಸರ್.